ಕಲ್ಯಾಣ ಕರ್ನಾಟಕ ಭಾಗ ಕಲಬುರಗಿಯ ವೈದ್ಯರಾಗಿದ್ದೀರಿ, ದೊಡ್ಡ ಸ್ಥಾನದಲ್ಲಿ ಕೂತಿದ್ದೀರಿ. ಈ ಸಾಧಕರ ಈ ಕುರ್ಚಿಯಲ್ಲಿ ಕೂತ್ಕೊಂಡ ಈ ಸಂದರ್ಭದಲ್ಲಿ ನಿಮ್ಮ ಬಾಲ್ಯ, ವೈದ್ಯರಾಗೋದಕ್ಕೆ ಪ್ರೇರಣೆ ಏನು, ಈ ರೀತಿಯ ಹಲವಾರು ಪ್ರಶ್ನೆಗಳು, ಏನು ನಿಮಗೆ ಇನ್ಸ್ಪಿರೇಷನು ಅಂತ ನೋಡಿ. ಫಸ್ಟ್ ಆಫ್ ಆಲ್ ಡಾಕ್ಟರ್ ಅಂತ ಹೇಳಿ ಮನುಷ್ಯ ಇರಬೇಕಂದ್ರೆ ಒಂದು ಮನಸ್ಸಿನಲ್ಲಿ ಒಂದು ಸೋಷಿಯಲ್ ಭಾವನೆ, ಒಂದು ಸಾಮಾಜಿಕ ಒಂದು ಕಳಕಳಿ ಇರಬೇಕು. ಸೊ ನಾನದು ಡಾಕ್ಟರ್ನಲ್ಲಿ ನೋಡಿದೆ. ಯಾಕೆ ನೋಡಿದೆ ಅಂದರೆ ನಾನು ಅಡ್ಮಿಟ್ ಆಗಿದ್ದೆ, ನಂದೊಂದು ಆಕ್ಸಿಡೆಂಟ್ ಆಗಿತ್ತು, ನಂದು ಒಂದು ಬ್ರೈನ್ ಸರ್ಜರಿ ಆಗಿತ್ತು. ಸೊ ಅದು +2ನಲ್ಲಿ ನಾನು ಅಡ್ಮಿಟ್ ಇದ್ದಾಗ ಡಾಕ್ಟರ್ಸಿಗೆ ನೋಡಿದೆ. ಆ್ಯಂಡ್ ಆ ಸಮಯದಲ್ಲಿ ಇಷ್ಟು ಚೆನ್ನಾಗಿ ಮಾತಾಡಿದ್ರು ಡಾಕ್ಟರ್ ನನಗೆ, ನೀವು ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದೀರಾ PUC ಫಸ್ಟ್ ಇಯರ್ನಲ್ಲಿ? ಸರ್ ನಾನು 90 ತೆಗೆದಿದ್ದೀನಿ. ಈಗ PUC ಸೆಕೆಂಡ್ ಇಯರ್ 95 ತೆಗಿಬೇಕು. ಸೊ ಆ ಥರ ಒಂದು ಒಳ್ಳೆ ಕಾನ್ವರ್ಸೇಷನ್ ಆಗ್ತಾ ಇತ್ತು. ಸೊ ಏನೋ ಮನಸ್ಸಲ್ಲಿ ಆಯಿತು ನಾನು ಆಗ್ಬೇಕಂತ ಹೇಳಿ. ಮತ್ತು ಆ ಟೈಮ್ 2003-4ನಲ್ಲಿ ಏನಂದು ಆಗಿತ್ತು. ಸೊ ಆವಾಗ ಕಲಬುರಗಿನಲ್ಲಿ ಅಷ್ಟು ದೊಡ್ಡ ಹಾಸ್ಪಿಟಲ್ಸ್ ಇದ್ದಿಲ್ಲ, ಕಲಬುರಗಿನಲ್ಲಿ ಅಷ್ಟು ಡಾಕ್ಟರ್ಸ್ ಇದ್ದಿಲ್ಲ. ಸೊ ನನಗೆ ಶೋಲಾಪುರ್ ನಮ್ಮ ಪೇರೆಂಟ್ಸ್ ಒಯ್ದಿದ್ರು. ಸೊ ಶೋಲಾಪುರ್ ನಮ್ಮ ಕಲಬುರಗಿಗೆ ಭಾಳ ಸಮೀಪ ಇದೆ. ಸೊ ಅಲ್ಲಿ ಮೇಜರ್ ಸರ್ಜರೀಸ್ ಆಗ್ತಾಯಿತ್ತು. ಸೊ ನನಗೆಲ್ಲೋ ಮನಸ್ಸಲ್ಲಿ ನಾನು ಒಂದು ಡಾಕ್ಟರ್ ಆಗಬೇಕು, ನಮ್ಮ ಭಾಗಕ್ಕೆ ಒಂದು ಚೆನ್ನಾಗಿ ಸರ್ವಿಸ್ ಕೊಡಬೇಕು. ಅದೇ ಏನು ಮೆಟ್ರೋ ಸಿಟೀಸ್ ಹೋಗ್ತಾ ಇದ್ದಾರೆ ಇಲ್ಲಿನೂ ಆಗ್ಬೇಕಂತೇಳಿ ಅದೊಂದು ಭಾವನೆ ಇತ್ತು. ಸೊ ಅದರಲ್ಲಿಂದ ನಾನು ಆಗ್ಬೇಕಂತ ಹೇಳಿ ಮನಸ್ಸಿನಲ್ಲಿತ್ತು. ದೇವರದಕ್ಕೆ ಇವತ್ತು ಪೂರ್ತಿ ವಹಿಸಿದ್ದಾರೆ. ಖಂಡಿತ. ಆದ್ರೆ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ವೈದ್ಯರಿದ್ರೆ? ಇಲ್ಲ, ನಾನೇ ಫಸ್ಟ್ MBBS ಡಾಕ್ಟರ್ ಇದ್ದೀನಿ ನಮ್ಮ ಪೂರ ಫ್ಯಾಮಿಲಿನಲ್ಲಿ. ಆದ್ರೆ MBBS ಓದಬೇಕು, ದೊಡ್ಡ ಡಾಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಅಷ್ಟೇ ಖರ್ಚು ಕೂಡ ಆಗತ್ತೆ. ಅಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಅಂತ ನೋಡೋದಾದ್ರೆ ಸಪೋರ್ಟಿವ್ ಹೆಂಗಿತ್ತು? ಫಿನಾನ್ಷಿಯಲಿ ಇರ್ಬೋದು, ಮಾರಲ್ ಸಪೋರ್ಟ್ ಇರ್ಬೋದು, ಹೆಂಗಿತ್ತು ಅಂತ? ಇಲ್ಲ, ನಮ್ದು ಅಷ್ಟು ಇದಿಲ್ಲ. ಸೊ MBBSನಲ್ಲಿ ಫ್ರೀ ಸೀಟ್ ತಗೊಂಡು ಓದಿ, ಮತ್ತು ಆಮೇಲೆ ನಾನು ವರ್ಕ್ ಮಾಡಿದೆ 3 years 4 years ಮತ್ತು ವರ್ಕ್ ಮಾಡಿ ಅದಾದಮೇಲೆ ಮತ್ತೆ MS ಮಾಡಿದೆ. ಅದಾದಮೇಲೆ ಮತ್ತೆ ಕೇರಳದಲ್ಲಿ ನಾನು ಟ್ರಾಮಾ ಸೆಂಟರ್ನಲ್ಲಿ ವರ್ಕ್ ಮಾಡಿದೆ. ಅದಾದಮೇಲೆ 2 ವರ್ಷ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಶಾಪೂರ್ನಲ್ಲಿ ವರ್ಕ್ ಮಾಡಿದೆ. ಇನ್ನೂ ಇಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಗೊತ್ತಿಲ್ಲ, ಈ ಥರ ಪೇಷಂಟ್ ಬರ್ತಾರೆ ಅಂದರೆ ಭಾಳ ಇದು ಬರ್ತಾರೆ. ಸೊ ಇಂಥ ಪರಿಸ್ಥಿತಿ ಪೇಷಂಟ್ ಇದ್ದರು. ಭಾಳಷ್ಟು ಕಡೆ ಹೇಳ್ತಾರೆ ಡಾಕ್ಟರ್ಸ್ ದುಡ್ಡು ತೊಗೊಂಡು ಗೌರ್ಮೆಂಟಲ್ಲಿ ವರ್ಕ್ ಮಾಡಿದ್ರೆ. ಬಟ್ ನಾನು ಅಲ್ಲಿ ಆಪ್ರೇಷನ್ ಮಾಡಿ ನನ್ನ ಕೈಲಿಂದ ನಾನು ಸ್ವಲ್ಪ ಪೇಷಂಟಿಗೆ ನಾನು ದುಡ್ಡನ್ನು ಕೊಟ್ಟು ಕಳಿಸಿದ್ದೀನಿ. ಇದು ಹೇಳಬಾರ್ದು, ಬಟ್ ಇವತ್ತು ಮಾತು ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಆ ಥರ ಕಂಡೀಷನ್ ಇದೆ. ಇವತ್ತು ಶಾಪೂರ್ನಲ್ಲಿ ಕೇಳ್ಬೋದಾ ಯಾವ ಥರ ಅಲ್ಲಿ 2 ವರ್ಷ ಪೂರ ಆಪ್ರೇಷನ್ ಥಿಯೇಟರ್ ಇಲ್ಲಿ ಭಾಳಷ್ಟು ಪ್ರಾಬ್ಲಮ್ಸ್ ಇತ್ತು. ಎಲ್ಲ ನಿಂತು ಅದಕ್ಕೆಲ್ಲ ಕ್ಲೀನ್ ಮಾಡಿಸಿ ಅದಕ್ಕೆ ಸ್ಟಾರ್ಟ್ ಮಾಡಿಸಿ ಒಂದು ಮೇಜರ್ ಸರ್ಜರಿ 5 ವರ್ಷ 6 ವರ್ಷ ಹುಡುಗನ ಸರ್ಜರಿ ಒಂದು ತಾಲೂಕು ಲೆವೆಲ್ನಲ್ಲಿ ಮಾಡಿದ್ದೀನಿ. 85 years ಓಲ್ಡ್ ಪೇಷಂಟಿಗೂ ತಾಲೂಕು ಲೆವೆಲ್ದಲ್ಲಿ ಆಪರೇಷನ್ ಮಾಡಿ ಬಹಳಷ್ಟು ನ್ಯೂಸ್ ಪೇಪರ್ದಲ್ಲಿ ಆ ಟೈಮ್ ಬಂದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.